ಜಾಸ್ತಿ ಆಗಿದೆ ನಿಮ್ಗೆ. ನೀವು ತೋರಿಸ್ತಾ ಇದ್ದಾಗ ನಿಮ್ಗೆ ಭಯ ಬೀಳ್ತಿಲ್ಲ. ಈ ಕಡೆ ನೋಡ, ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡುವ ತಲೆ ಮೇಲೆ ಹಾಕ್ತೀನಿ. 94ನೇ ಬ್ಯಾಚ್ನ ಅಧಿಕಾರಿ ಇವರು. ಕಾರಾಗೃಹ ಹಾಗೂ ಸುಧಾರಣಾ ಸೇವಾ ಇಲಾಖೆಯ ಡಿಜಿಪಿ ಅವರಾಗಿರುವಂತ ಅಲೋಕ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನೀವು ಕಮಿಷನರ್ ಆಗ್ತೀರಿ, ಆದ್ರೆ ಬರೀ 47 ದಿನ ಮಾತ್ರ ಇರ್ತೀರಿ. ಯಾಕೆ ಹಾಗಾಯ್ತು? ಎಂತೆಂತ ಆತಂಕಕಾರಿ ಒಂದಷ್ಟು ದೃಶ್ಯವನ್ನ ಗಮನಿಸಿದ್ವಿ ಅಂದ್ರೆ, ನಟೋರಿಯಸ್ ಕ್ರಿಮಿನಲ್ ಉಮೇಶ್ ರೆಡ್ಡಿ ಆರಾಮ ಓಡಾಡ್ಕೊಂಡಿದ್ದು, ಫೋನ್ ಬಳಸ್ತಾ ಇದ್ದಂತ ದೃಶ್ಯ. ಒಳ್ಳೆ ಮನೆ ತಂದವನು, ಚಟ ಇತ್ತು ಅವನು. ಜೈಲಿನಲ್ಲಿ ಅವನು ಲಾಕಪ್ಲಿ ಹಾಕಿದ್ದಾನೆ ಬಸವನಗುಡಿ. ನಾನು ಸಾಯಂಕಾಲ ಸುಮ್ಮನೆ ನೋಡಕ್ಕೆ ಅವನು ಹೇಳ್ತಾನೆ, ಸರ್ 100 ರೂಪಾಯಿ ಮುझे दिन थोड़ा बेटिंग खेलना है. ಲಾಕಪ್ ಲಿ ಕೂತ್ಕೊಂಡು ಅವನಿಗೆ ಇಷ್ಟು ಚಟ ಇತ್ತು ಕಿ ಅವನು ಲಾಕಪ್ ಲಿ ಕೂಡ ಚಟ ಹೋಗಿಲ್ಲ. ಅದು ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೇಳ್ತಾರೆ. ನೀವು ಹೋಗೋಕ್ಕೂ ಮುನ್ನ ಅವರ ಒಂದಷ್ಟು ಫೋಟೋಸ್ಗಳೆಲ್ಲವೂ ಕೂಡ ವಿಪರೀತ ವೈರಲ್ ಆಗಿ ಅವರ ಬೇಲ್ಗೂ ಕೂಡ ಅದೇ ಸಮಸ್ಯೆ ಆಗಿದ್ರು. ಅವರು ಆರೋಪವನ್ನು ಕೂಡ ಮಾಡಿದ್ರು, ಜೈಲಿನ ಕೈಪಿಡಿಯಲ್ಲಿರೋದು ಕೂಡ ನನಗೆ ಸಿಗ್ತಿಲ್ಲ ಅಂತ ಹೇಳಿ. ಒಂದು ದಿಂಬಿಗೂ ಕೋರ್ಟ್ ಮೊರೆ ಹೋಗಬೇಕು. ಹೇಗಿದ್ದಾರೆ ಸರ್ ದರ್ಶನ್? ನೀವು ಇತ್ತೀಚೆಗೆ ಭೇಟಿಯಾಗಿದ್ರು. ಐ ಡೋಂಟ್ ಗೆಟ್ ಓವರ್ ಔಟ್ ಬೈ ಎನಿ ಪರ್ಸನಾಲಿಟಿಗೆ. ಅವರು ಬಂದ್ರು, ಅದು ಹಂಗ್ ಇದು ಅದು ಯಾರು ಅಮಿತಾಬ್ ಬಚ್ಚನ್ ಬಂದ್ರು, ಸರಿ ಆಯ್ತು ಬಂದ್ರೆ ತಮ್ಮ ರೋಲ್ ಮಾಡ್ತಾ ಇದ್ದಾರೆ. ಅವರು ತಮ್ಮ ಫೀಲ್ಡ್ ನಲ್ಲಿ ಚೆನ್ನಾಗಿ ಮಾಡ್ತಾರೆ, ನಾವು ನಮ್ಮ ಫೀಲ್ಡ್ ನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಇತ್ತೀಚೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ. ಯಾವುದೋ ಕಳ್ತನ ಪ್ರಕರಣ ಅಂದಾಗ ಅದರಲ್ಲಿ, ದರೋಡೆ ಪ್ರಕರಣ ಅಂದಾಗ ಅದರಲ್ಲಿ, ಅಥವಾ ಇನ್ಯಾವುದೋ ಕೇಸ್ಗಳಲ್ಲಿ ಪೊಲೀಸರೇ ಸಿಕ್ಕಾಕೊಳ್ಳೋದು. ಅದನ್ನೆಲ್ಲ ನೋಡಿದಾಗ ಅಂದ್ರೆ ಇಡೀ ಇಲಾಖೆ ಹೆಸರನ್ನೇ ಹಾಳು ಮಾಡ್ಬಿಡ್ತಾರೆ. ಅಂದ್ರೆ ಕೆಲವೊಬ್ಬರಿಂದಾಗಿ ಇಡೀ ಇಲಾಖೆ ಹೆಸರಲ್ಲಿ ಹಾಳಾಗುತ್ತೆ. ಅದು ನೋಡಿದಾಗ ಎಷ್ಟು ಸಿಟ್ಟು ಬರುತ್ತೆ ನಿಮ್ಗೆ ಅಂತ. ಪೊಲೀಸ್ ಏನಿದೆ ಮೇಲಿಂದ ಆಕಾಶದಿಂದ ಬಂದಿಲ್ಲ, ಇವರು ಇಕೋ ಸಿಸ್ಟಮ್ ಇಂದ ಪಾರ್ಟ್ ಇದ್ದಾರೆ. ಯಾವತ್ತಾದ್ರೂ ಒಂದಷ್ಟು ಈ ಸುಳ್ಳು ಆರೋಪಗಳು ಅಥವಾ ಇನ್ನೊಂದೇನೋ ಈ ತರ ಎಲ್ಲ ಬಂದ ಸಂದರ್ಭ ಯಾವತ್ತಾದ್ರೂ ಅನ್ಸಿದ್ಯಾ, ನನಗೆ ಯಾಕೆ ಬೇಕು ಈ ಸಮಾಜದ ಉಸಾಬರಿ, ಎಲ್ಲರ ರೀತಿಯಲ್ಲಿ ನಾನು ಇದ್ದು ಬಿಡೋಣ? ರಾಜಕಾರಣಿಗಳು ಒತ್ತಡ ಹೇರ್ತಿರ್ತಾರೆ. ಬಹಳ ಈಜಿಲಿ ಸರೆಂಡರ್ ನಾನು ಮಾಡಲ್ಲ. ಅಲೋಕ್ ಕುಮಾರ್ ಸರ್ ಅಂದಾಗ ನಮಗೆ ದಕ್ಷ, ಖಡಕ್ ಅದೆಲ್ಲವೂ ಕೂಡ ಇದಾಗುತ್ತೆ. ಆದ್ರೆ ಅದ್ರ ನಡುವೆ ಯಾವ್ದಾದ್ರು ತುಂಬಾ ಲೋಯೆಸ್ಟ್ ಮೂಮೆಂಟ್ ಅಥವಾ ತುಂಬಾ ಸಂಕಟ ಆಗಿದ್ದು, ಯಾವ ತರ ಕಣ್ಣೀರ್ ಹಾಕಿದ್ದು ಅಂತದೇನಾದ್ರು ಎದುರಾಗಿತ್ತು ಸರ್ ನಿಮ್ ಲೈಫಲ್ಲೂ? ಬಾರಿಸು ಕನ್ನಡ ಡಿಂ ಡಿಂ ವಾ, ಓ ಕರ್ನಾಟಕ ಹೃದಯ ಶಿವಾ, ಬಾರಿಸು ಕನ್ನಡ ಡಿಂ ಡಿಂ